ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗು ಸಂಜೆ ವ್ಲಾಗ್ ಆಗಿರುತ್ತೆ. ನಾನು ಮನೇಲಿ ಪೂಜೆ ಕೂಡ ಆಯಿತು. ವೀರುನ ನಾವು ಅಮ್ಮನ ಮನೆಗೆ ಕಳಿಸಿದೆ ಮಧ್ಯಾಹ್ನನೇ. ಸ್ವಲ್ಪ ಕೆಲಸ ಇತ್ತು ಅಂತ. ಸೊ ಇವಾಗ ಅವನ್ನ ಪಿಕ್ ಮಾಡಿಕೊಂಡು ಅವ್ನ ಆಚೆ ಎಲ್ಲರೂ ಕರ್ಕೊಂಡು ಹೋಗಿ ಬರೋಣ, ಹಂಗೆ ಯಾವ್ದಾದ್ರು ದೇವಸ್ಥಾನಕ್ಕೆ ಎಲ್ಲರೂ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ವೀಕೆಂಡ್ ಅಲ್ವಾ, ಸೊ ಸ್ಯಾಟರ್ಡೆ ಸಂಡೇ ಬೆಳಗ್ಗೆಯಿಂದ ಕೆಲಸ ಇರೋದ್ರಿಂದ ನಾವೆಲ್ಲೂ ಹೋಗೋಕ್ಕೆ ಆಗಲಿಲ್ಲ. ಸೊ ಈಗ ಸಂಜೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಪೂಜೆನೂ ಮಾಡಿರಲಿಲ್ಲ, ಈಗ ಪೂಜೆ ಮಾಡಿಬಿಟ್ಟು ಹೊರಡ್ತಾ ಇದ್ದೀನಿ. ಸೊ ಸುನಿ ಕೂಡ ರೆಡಿ. ನಾನು ಇದೊಂದು ಟೀ ಶರ್ಟ್ ಹಾಕಿದ್ದೀನಿ ಆ್ಯಂಡ್ ಅದಕ್ಕೊಂದು ಜೀನ್ಸ್ ಹಾಕಿದ್ದೀನಿ. ಚೆನ್ನಾಗಿದೆ ಜೀನ್ಸ್. ನಿಮಗೆ ಔಟ್ಫಿಟ್ ತೋರಿಸ್ತೀನಿ ಹೇಗಿದೆ ಏನು ಅಂತ. ವೀರು ಕೂಡ ನಾವು ಮನೇಲಿ ರೆಡಿ ಅಂತೆ. ಬೇಬಿ ಬಾಯ್ಲಿ ಸುನಿ ಬಟ್ಟೆ ತೋರಿಸ್ತೀನಿ. ಹೆಲ್ಮೆಟ್ ಹಾಕಲಿಲ್ಲ. ಹಾಯ್ ಹೇಳು, ಕರೆಕ್ಟಾಗಿ ಹೇಳು, ಖುಷಿಯಾಗಿ ಹೇಳು. ಎಷ್ಟೊಂದು ದಿನ ಅಂದ್ರೆ ಬಚ್ಚ ತುಂಬ ಜನ ಹೇಳ್ತಾರೆ ಸುನಿ ತುಂಬ ಒಳ್ಳೆ ಮನುಷ್ಯ ಅಂತ ಎಲ್ಲ. ಆಮೇಲೆ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂತ ತುಂಬ ಜನ ಹೇಳ್ತಾ ಇರ್ತೀರ. ಸೊ ಹಾಗೆ ಏನು ಹೇಳ್ತೀಯ ಅವ್ರಿಗೆಲ್ಲ? ಆ್ಯಂಡ್ ಪ್ರತಿ ವಿಡಿಯೋದಲ್ಲೂ ಸುನಿ ಅಣ್ಣ ಅನ್ನೋರು ತುಂಬ ಜನ ಇರ್ತೀರ. ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳು. ಹಿಂಗೆ ಇಟ್ಕೊಂಡು ನಾನು ಔಟ್ಫಿಟ್ ತೋರಿಸ್ತೀನಿ. ಇದು ಹೊಸ ಜೀನ್ಸ್, ಚೆನ್ನಾಗಿ ಇವಾಗಿದೆ ಅಲ್ವಾ ಟ್ರೆಂಡು. ಕೂದಲು ಬಿಟ್ಟಿದ್ದೀನಿ, ಶೆಕೆ ಆದರೆ ಕಟ್ಬಿಡೋಕೆ ರಬ್ಬರ್ ಮಾಡಿಕೊಡೋದು. ಆಲ್ರೆಡಿ ಶೆಕೆ ಆಗ್ತಾಯಿದೆ. ಸೊ ಬನ್ನಿ ಹೋಗೋಣ. ನಮ್ಮನೆ ದೇವ್ರ ಮನೆ ಫೋಟೋನ ತುಂಬ ಜನ ಕೇಳ್ತಾ ಇರ್ತೀರ. ನಾನು ಬ್ಲಾಗಲ್ಲಿ ತುಂಬ ಸತಿ ಶೇರ್ ಮಾಡಿದ್ದೀನಿ. ನಾನು ಅವಾಗವಾಗ ಯಾವಾಗಾದ್ರು ಪೂಜೆ ಮಾಡಿದ್ದೇನೆ ಎಲ್ಲ ಹಾಕ್ತಾ ಇರ್ತೀನಿ ಒಂದೊಂದು ಕ್ಲಿಪ್ಪಿಂಗ್ ನೋಡ್ಬೋದು. ನಿಮ್ಗೆ ಇನ್ನೂ ಫುಲ್ ಡೀಟೇಲ್ ಬೇಕಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಎಷ್ಟೊಂದು ಜನ ಮಾಡಿಸ್ಕೊಂಡಿದ್ದ ಏನು ಅಂತ. ನಾವೇನು ಮಾಡಿಸ್ಕೊಂಡಿಲ್ಲ, ಇದು ಈ ಓನರೇ ಮಾಡಿಸ್ಕೊಟ್ಟಿದ್ರು. ಚಿಕ್ಕದಾಗೆ ತುಂಬ ಚೆನ್ನಾಗಿದೆ. ಎಲ್ಲಿ ಬೇಕಾದ್ರೂ ಅಲ್ಲಿ ಮೂವ್ ಮಾಡ್ಬೋದು. ಸೊ ಸಾಕು ಅನಿಸುತ್ತೆ. ಭಾವನ ಏನಕ್ಕೆ ಮಾತಾಡ್ದೆ? ಅಯ್ಯೋ, ನೀನ್ ಇರ್ಬೇಕಿತ್ತು ತಲೆಗೆ 2 ಅನ್ವನ್ಸಿನ ಮಾತ್ರ ನುಂಗ್ಬೇಕಾಗುತ್ತೆ. ಆ ಸೌಂಡ್ ನೋಡಿ ಬಲೂನ್ ಇರೋದು. ಹೌದು, ಹೊಸ ಪ್ಯಾಂಟು ನೆನ್ನೆ ತಗೊಂಡಿದ್ದಾಗಲ್ಲ, ಜಿಗ್ಗ ಜಿಗ್ಗ ತಗೊಂಡ್ರೆ ಚೆನ್ನಾಯ್ತಾ? ಚೆನ್ನಾಗಿದೆ. ಅದ್ಯಾವ್ದೋ ಕಪ್ಪು ತಗೊಂಡಿಲ್ಲ, ಇದೇ ಚೆನ್ನಾಯ್ತಾ? ಚೆನ್ನಾಗಿದೆ. ಭಾವಣ ರೌಂಡ್ ಕರ್ಕೊಂಡು ಹೋಗ್ತೀನಿ ಬಾ. 2 ಸೇಮ್ 950. ನಾನು ಈ ಟೆಂಪಲ್ಗೆ ತುಂಬ ಸತಿ ಬರ್ತಾಯಿದ್ದೆ ಆವಾಗ ಕಾಲೇಜ್ ಟೈಮಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ. ತುಂಬ ಚೆನ್ನಾಗಿದೆ, ಒಂಥರ ನೆಮ್ಮದಿಯಾಗಿರುತ್ತೆ. ನೀವೇನಾದರೂ ವಿಡಿಯೋ ಕಾಂಪ್ಲೆಕ್ಸ್ ಬನಶಂಕರಿ ಸೆಕೆಂಡ್ ಸ್ಟೇಜ್ ಹತ್ರ ಹೋದರೆ ಈ ಟೆಂಪಲ್ಗೆ ಹೋಗಿ. ಧರ್ಮಗಿರಿ ಅಂತ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಸತಿ ಏನಂದರೆ ಬರೀ ಯಾವ್ದಾದ್ರು ಮೂವಿ ಇಲ್ಲಾಂದರೆ ಸೀರಿಯಲ್ ಶೂಟಿಂಗೇ ನಡೀತಾ ಇರ್ತಿತ್ತು ನಾವು ಬಂದಾಗೆಲ್ಲ. ಸೊ ಅದೊಂದು ನೆನಪು, ಯಾವುದಾದ್ರೂ ಒಂದು ಸೀರಿಯಲ್ ಶೂಟಿಂಗು ಇಲ್ಲಾಂದರೆ ಫಿಲಮ್ ಶೂಟಿಂಗ್ ಇದ್ದೇ ಇರುತ್ತೆ ಇಲ್ಲಿ. ಸೊ ನಾವು ಸಂಜೆ ಬಂದಿದ್ವಿ, ಚೆನ್ನಾಗಿತ್ತು. ಇಲ್ಲಿ ಪಕ್ಷಿಗಳಾಗಿರ್ಬೋದು, ಒಂದಷ್ಟು ಬರ್ಡ್ಸ್ ಎಲ್ಲ ಸಾಕೊಂಡಿದ್ದಾರೆ ಅವರು. ಸೊ ಚೆನ್ನಾಗಿದೆ. ಬಂದರೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು, ಒಂದು ಅರ್ಧ 1 ಅವರ್. ತುಂಬ ಜನ ನಾನು ಯಾವ್ದಾದ್ರು ಟೆಂಪಲ್ ತೋರಿಸಿದಾಗ ಅಡ್ರೆಸ್ ಕೇಳ್ತಾ ಇರ್ತೀರ. ನೀವು ಆರಾಮ್ಸೆ ಲೊಕೇಶನ್ನ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನಾನು ಟೆಂಪಲ್ ಹೆಸರು ಹೇಳಿರ್ತೀನಿ, ಎಲ್ಲಿ ಬರುತ್ತೆ ಅನ್ನೋದು ಕೂಡ ಹೇಳಿರ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೀವು ನೋಡಿ, ಖಂಡಿತ ನಿಮಗೆ ಗೊತ್ತಾಗುತ್ತೆ. ವೀರು ಆ ಕಡೆಯಿಂದ ತೋರಿಸು, ಕಾಣಿಸಲ್ಲ ಇಲ್ಲ ಅಂದ್ರೆ ಅವನಿಗೆ. ಏನದು ವೀರು? ಅಮ್ಮ ಏನದ ಹೊಡಿ, ಇನ್ನೊಂದ್ಸತಿ ಹೊಡಿ.
ಬೆಕ್ಕೆಲ್ಲ ಇರುತ್ತೆ ಇಲ್ಲಿ ಎಷ್ಟೊಂದು. ಇಲ್ಲಿ ನೋಡು ಬೇಬಿ ವೀರು ಅಂತ ಐತೆ. ವೀರು 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 ಅಂತ ಐತೆ. ಏನದ ಅಂದ್ರೆ ಏನ್ ಹಂಗಂದ್ರೆ ಇಲ್ಲಿ ನೋಡು ಪಾಪು. ಸೇ ಹಾಯ್, ಸೇ ಹಾಯ್, ಹಾಯ್ ಹೇಳು. ಬಿಡು ಬೇಬಿ ಅವನು. ಹೋಗು ಹಾಯ್ ಹೇಳು. ಹೋಗು ಬಾ ಹಾಯ್ ಹೇಳು. ಹ್ಞೂ ಬಾ. ಮಾತಾಡೋಗು. ಸೇ ಹಾಯ್. ನಮಸ್ತೆ ಸರ್. ನಾನು ಅದೇ 3ನೇ ತಾರೀಕು ನಮ್ಮದು ಪ್ಲೇನ್ ಐತೆ ಅಂತ ಹೇಳಿದ್ರಲ್ವಾ, ಅದು 4 ಆ್ಯಂಡ್ ಅಲ್ಲಿಂದ ಏನಾದರೂ ತಿನ್ನೋಣ ಅಂದ್ಬಿಟ್ಟು ನಾವು ಬಿ.ಡಿ.ಎ ಕಾಂಪ್ಲೆಕ್ಸ್ ಹತ್ರ ಹೋದ್ವಿ. ಅಲ್ಲಿ ಓಲ್ಡ್ ಬ್ಯಾಂಗ್ಳೂರ್ ಅಂತ ಕೂಡ ಒಂದು ಹೋಟೆಲ್ ಇತ್ತು. ನಾವು ಈ ಸೈಡ್ ಬಂದು ಸ್ವಲ್ಪ ದಿವಸನೇ ಆಗಿತ್ತು, ಯಾಕಂದರೆ ನಾವು ಜಾಸ್ತಿ ಜಯನಗರ್ ಹೋಗ್ತೀವಿ. ಸರಿ ಜಯನಗರ್ ಹೋಗಿ ಹೋಗಿ ಬೋರ್ ಆಗಿಬಿಟ್ಟಿದ್ದ, ಸೊ ಈ ಸೈಡ್ ಬರೋಣ ಅಂತ ಬಂದ್ವಿ. ಇಲ್ಲಿ ವೀರುಗೆ ಒಂದು ಲೋಟ ಹಾಲು ತೊಗೊಂಡೆ. ಆಮೇಲೆ ಇನ್ನೂ ಒಂದು ಸಖತ್ತಾಗಿದ್ದು ಏನಪ್ಪ ಅಂದರೆ ಪೊಂಗಲ್. ದೇವಸ್ಥಾನದಲ್ಲಿ ಪ್ರಸಾದ ಸಿಗೋ ಥರನೇ ಸಿಕ್ತು. ಸೊ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ವೀರು ಸ್ವಲ್ಪ ಕ್ರ್ಯಾಂಕಿ ಆಗಿದ್ದ, ಹಾಗಾಗಿ. ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು, ರೆಗ್ಯುಲರಾಗಿ ಸೋಪ್ ಯೂಸ್ ಮಾಡಿದ್ರೆ ತುಂಬ ಸ್ಕಿನ್ ಡ್ರೈ ಅನಿಸುತ್ತೆ. ಆಮೇಲೆ ನಿಮ್ಮ ಫೇಸಲ್ಲಿರೋ ನ್ಯಾಚುರಲ್ ಆಯಿಲ್ನ ಸ್ಟ್ರಿಪ್ ಮಾಡಿಬಿಡುತ್ತೆ ಆ್ಯಂಡ್ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೇನಪ್ಪ ಮಾಡೋದು? ಈ ಸೋಪ್ ಯೂಸ್ ಮಾಡಿದ್ಮೇಲೆ ಮಾಯ್ಶ್ಚರೈಸರ್ ಎಲ್ಲ ಯೂಸ್ ಮಾಡೋಕ್ಕೆ ಜಾಸ್ತಿ ಟೈಮ್ ಇಲ್ಲ. ಆ್ಯಂಡ್ ನಾವು ಅಷ್ಟೊಂದು ಸ್ಕಿನ್ ಕೇರ್ ಎಲ್ಲ ಮಾಡೋದಿಲ್ಲ. ತುಂಬ ಆ್ಯಕ್ಟಿವ್ ಪರ್ಸನ್ ನಾನು ಏನಾದರೂ ಹಂಗೆ ಅದು ಇದು ಕೆಲಸದಲ್ಲಿ ಬ್ಯುಸಿ ಇದ್ಬಿಟ್ಟಿರ್ತೀನಿ, ಮರ್ತೋಗ್ಬಿಡ್ತೀನಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡೋದು. ಸ್ಕಿನ್ಗೆ ಒಂದು ಒಳ್ಳೆ ಹೈಡ್ರೇಟ್ ಬೇಕು. ಅಂಥದ್ರಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಸೋಪ್ ಹೇಳಿ ಅಂತ ಅಂದರೆ ನಾನು ಹೇಳಿದೆ ನಿಮಗೆ ಈ ಮಾಮಾಅರ್ತ್ ಸೋಪ್ನ ತೊಗೊಳ್ಳಿ. ಇದು ತುಂಬಾ ಚೆನ್ನಾಗಿದೆ. ನಾನು ತುಂಬ ದಿವಸದಿಂದ ಯೂಸ್ ಮಾಡ್ತಾಯಿದ್ದೀನಿ, ಆಯಿತಾ. ಮಾಯ್ಶ್ಚರೈಸಿಂಗ್ ಲೋಷನ್ ಸೋಪ್ ಇದು ಪರ್ಫೆಕ್ಟ್ 2-in-1 ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ನಿಮಗೆ ಮಾಯ್ಶ್ಚರೈಸೇಷನ್ ಕೂಡ ಸಿಗುತ್ತೆ ನಿಮ್ಮ ಸ್ಕಿನ್ಗೆ, ಆ್ಯಂಡ್ ನಿಮ್ಮ ಸ್ಕಿನ್ನ ಡೀಪಾಗೆ ಕ್ಲೆನ್ಸ್ ಕೂಡ ಮಾಡುತ್ತೆ. ಇದು ಸೋಪು ಕೂಡ ಲೋಷನ್ನು ಕೂಡ. ಸೊ ನೀವು ಖಂಡಿತ ಈ ಪ್ರಾಡಕ್ಟ್ನ ಚೆಕ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ನ್ಯಾಚುರಲ್ ಗುಡ್ನೆಸ್, ವಿಟಮಿನ್ ಸಿ ಇದೆ, ಲೆಮನ್, ಹನಿ ಇದೆಲ್ಲ ಇದೆ. ಇದೇನು ಮಾಡುತ್ತೆ ಅಂದರೆ ನಿಮ್ಮ ಸ್ಕಿನ್ನ ಎಮ್ಯುಲೇಟ್ ಮಾಡುತ್ತೆ ಆ್ಯಂಡ್ ಒಂದು ಗ್ಲೋ ಸಿಗುತ್ತೆ. ಸ್ಮೂತ್ ಆ್ಯಂಡ್ ಮಾಯ್ಶ್ಚರ್ಡ್ ಆಗಿರುತ್ತೆ ನಿಮ್ಮ ಸ್ಕಿನ್. ಆ್ಯಂಡ್ ನೀವು ನಂಬೋದಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೇ ಮುಟ್ಟು ನೋಡಿಕೊಂಡ್ರೆ ವಾವ್, ನನ್ನ ಸ್ಕಿನ್ ತುಂಬ ಮಾಯ್ಶ್ಚರ್ಡ್ ಆಗಿದೆ ಅಂತ ನೀವೇ ಹೇಳ್ತೀರಾ. ಆ್ಯಂಡ್ ನಾನು ಮಾಮಾಅರ್ತ್ ಬಗ್ಗೆ ನಿಮಗೇನು ಯಾವಾಗಲೂ ಹೇಳೋದೇ ಬೇಡ, ತುಂಬ ಸತಿ ನೀವು ಹೇಳಿದ್ದೀವಿ. ನಿಮಗೂ ತುಂಬ ಜನಕ್ಕೆ ಮಾಮಾಅರ್ತ್ ಪ್ರಾಡಕ್ಟ್ಸ್ ಇಷ್ಟ ಆಗುತ್ತೆ. ಆ್ಯಂಡ್ ನಿಮ್ಮ ಫೀಡ್ಬ್ಯಾಕ್ ಏನಾದರೂ ಇದ್ದರೆ ತಿಳಿಸಿ, ಯಾಕಂದರೆ ಅವರ ಪ್ರಾಡಕ್ಟ್ಸ್ನ ಅಪ್ಗ್ರೇಡ್ ಮಾಡ್ತಾರೆ ಬೆಟರ್ ಕ್ವಾಲಿಟಿಗೆ. ನಿಮ್ಮ ಫೀಡ್ಬ್ಯಾಕ್ನ ಯೂಸ್ ಮಾಡಿ. ಆ್ಯಂಡ್ ಅವರು ನಿಮ್ಮ ಇನ್ಪುಟ್ಸ್ನ ತೊಗೊಂಡು ಆನಿಯನ್ ಶ್ಯಾಂಪೂನ ಕೂಡ ಇಂಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಎಲ್ಲ ನಿಮ್ಮ ಹತ್ತಿರದ ಸ್ಟೋರ್ಸಲ್ಲೂ ಸಿಗುತ್ತೆ, ಅಮೆಝಾನ್, ಐಕಾ, ಫ್ಲಿಪ್ಕಾರ್ಟ್ ಅಲ್ಲದೆ. ಆ್ಯಂಡ್ ಈ ಪ್ರಾಡಕ್ಟ್ ನೀವು ಬೇಕು ಅಂದರೆ ಸ್ಕ್ರೀನ್ ಮೇಲೆ ಹೋಗ್ತಾರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ 20% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ನೋಡ್ಬೋದು, ಇವಾಗ ನಾನು ಫೇಸ್ ವಾಶ್ ಮಾಡಿ ತೋರಿಸಿದ್ದೀನಿ. ಮುಂಚೆ ಸ್ಕಿನ್ ತುಂಬ ಡ್ರೈ ಡಲ್ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಈ ಸೋಪ್ನ ಯೂಸ್ ಮಾಡಿದ್ಮೇಲೆ ನನಗೆ ಸ್ಕಿನ್ ತುಂಬ ಮಾಯ್ಶ್ಚರ್ಡ್ ಅನಿಸುತ್ತೆ ಆ್ಯಂಡ್ ತುಂಬ ಗ್ಲೋಯಿಂಗ್ ಅನಿಸುತ್ತೆ ಆ್ಯಂಡ್ ತುಂಬ ಕ್ಲೀನಾಗಿದೆ ಅನಿಸುತ್ತೆ. ಆ್ಯಂಡ್ ನೀವೇ ನೋಡಿ, ನಿಮಗೆ ಅನಿಸುತ್ತೆ ಅಲ್ವಾ ಸಖತ್ತಾಗಿ ಆಗಿದೆ ಅಂತ. ಆ್ಯಂಡ್ ಇದು ಮೇಡ್ ಸೇಫ್ ಸರ್ಟಿಫೈಡ್ ಮತ್ತು ಡರ್ಮಟಾಲಜಿಕಲಿ ಟೆಸ್ಟೆಡ್ ಇರುತ್ತೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನೊರೆ ಬಂತು. ಆ್ಯಂಡ್ ನ್ಯಾಚುರಲ್ ಫ್ರೇಗ್ರೆನ್ಸ್ ಕೂಡ ಇದರಲ್ಲಿ ಇರುತ್ತೆ. ಇದರಲ್ಲಿ 2 ವೇರಿಯಂಟ್ ಬರುತ್ತೆ, ಒಂದು ವಿಟಮಿನ್ ಸಿ ಆ್ಯಂಡ್ ಇನ್ನೊಂದು ಅಪ್ಟನ್ ಕೂಡ ತುಂಬಾ ಚೆನ್ನಾಗಿದೆ. ಆ ಪ್ರಾಡಕ್ಟ್ ಬೇಕು ಅಂದ್ರೂ ನೀವು ಬೈ ಮಾಡ್ಬೋದು. ಅದು ಅಷ್ಟೇ ನಿಮ್ಮ ಸ್ಕಿನ್ಗೆ ಮಾಯ್ಶ್ಚರೈಸ್ ಮಾಡುತ್ತೆ ಆ್ಯಂಡ್ ಆ ಬೆನಿಫಿಟ್ ಕೂಡ ಈ ಸೋಪಲ್ಲಿ ಸಿಗುತ್ತೆ. ಆ್ಯಂಡ್ ಜೊತೆಲಿ ಡೀಪಾಗಿ ಕ್ಲೆನ್ಸ್ ಮಾಡುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಅಪ್ಟನ್ ಬಂದ್ಬಿಟ್ಟು ನಿಮ್ಮ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡೋಕ್ಕೆ, ಆ್ಯಂಡ್ ನೀವೇನಾದ್ರು ಈ ಬಿಸಿಲಲ್ಲಿ ತುಂಬ ಟ್ಯಾನ್ ಆಗಿದ್ರೆ ಅದನ್ನು ಕಮ್ಮಿ ಮಾಡೋಕ್ಕೆ ಯೂಸ್ ಮಾಡುತ್ತೆ. ಸೊ ಈ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಸೊ ಚೆಕ್ ಮಾಡಿ ಬೈ ಮಾಡಿ. ಅಲ್ಲಿಂದ ರಾತ್ರಿ ಡಿನ್ನರ್ ಪ್ರಿಪೇರ್ ಮಾಡಿದೆ. ಇವತ್ತು ವೀಕೆಂಡ್ ಆಗಿತ್ತು, ಹಾಗಾಗಿ ಚಪಾತಿ ಮತ್ತು ಫ್ರಾನ್ಸ್ ಕರಿ ಮತ್ತು ಚಿಕನ್ ಗ್ರೇವಿ ಎಲ್ಲನೂ ಮಾಡಿದೆ. ಸೊ ಅಪ್ಪ ಮಗ ಇಬ್ಬರೂ ಟಿ ವಿ ನೋಡ್ತಾಯಿದ್ರು, ನಾನು ಚಪಾತಿ ಮಾಡ್ತಾಯಿದ್ದೆ. ಆ್ಯಂಡ್ ರೆಡಿ ಮಾಡಿ ಸುನಿಗೆ ಊಟಕ್ಕೆ ಎಲ್ಲ
ರೆಡಿ ಮಾಡಿ ನಾನು ಕರಿತಾ ಇದ್ದೀನಿ. ಸುನಿನೇ ಕೂತ್ಕೊಂಡು ವೀರುಗೆ ಊಟ ಮಾಡಿಸ್ತಾಯಿದ್ರು. ನಾನೇನಾದ್ರು ಅಡುಗೆ ಮಾಡುವಾಗ ಅವರು ಊಟ ಮಾಡಿಸ್ತಾರೆ ವೀರುಗೆ, ತಿನ್ಕೊತಾರೆ. ಆಲ್ಮೋಸ್ಟ್ ಸ್ವಲ್ಪ ಬಿಟ್ಟಿದ್ದ ಅಷ್ಟೇ, ಇಲ್ಲಾಂದರೆ ನೋಡಿಕೊಂಡು ಟಿ ವಿಲಿ ಸಾಂಗ್ಸ್ ಹಾಕಿರ್ತಾರೆ ಸುನಿ, ಅದು ಡ್ಯಾನ್ಸ್ ಮಾಡಿಕೊಂಡು ಏನೋ ಮಾಡಿಕೊಂಡು ತಿಂತಾಯಿರ್ತಾನೆ. ಸೊ ಒಂಥರ ಚೆನ್ನಾಗಾಯಿತು. ಈ ನಡುವೆ ಅಂತೂ ನಾವು ವೀಕೆಂಡ್ ಸ್ವಲ್ಪ ಸ್ಯಾಟರ್ಡೆ ಸಂಡೇ 2 ದಿನ ಆಚೆ ಹೋಗೋದಕ್ಕಿಂತ ಹಾಫ್ ಡೇ ಮನೇಲಿ ಕಳಿತೀವಿ. ಸಂಜೆ ಮೇಲೆ ಆಚೆ ಹೋಗ್ತೀವಿ, ಯಾಕಂದರೆ ಬೆಳಗ್ಗೆ ಎಲ್ಲ ತುಂಬ ಬಿಸಿಲಿರುತ್ತೆ ಮಧ್ಯಾಹ್ನ. ಸೊ ಆಚೆ ಹೋಗೋಕ್ಕೆ ಮನಸ್ಸೇ ಬರೋಲ್ಲ, ಸೊ ಹೋಗಿರಲಿಲ್ಲ. ಆ್ಯಂಡ್ ಆಚೆ ಹೋದಾಗೂ ನಾವು ಒಂದಷ್ಟು ಫ್ರೂಟ್ಸ್ ಎಲ್ಲ ಶಾಪಿಂಗ್ ಮಾಡ್ಕೊಬಂದಿದ್ವಿ. ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಚೆನ್ನಾಗಿ ಮ್ಯಾಂಗೋ ತಿನ್ಕೊಂಬಿಡ್ಬೇಕು. ಇನ್ನು ನೆಕ್ಸ್ಟ್ 1 ವರ್ಷದವರೆಗೂ ಮ್ಯಾಂಗೋ ವಿಷಯನೇ ಎತ್ತಬಾರ್ದು, ಬೇಜಾರಾಗಿಬಿಡ್ಬೇಕು, ಅಷ್ಟು ತಿನ್ಕೊಂಬಿಡ್ಬೇಕು. ಸೊ ತೋತಾಪುರಿ ಮಾವಿನಣ್ಣು, ಆಮೇಲೆ ಮಲ್ಗೋಬಾ, ಆಮೇಲೆ ರಸಪುರಿ ಎಲ್ಲ ಮಾವಿನಣ್ಣು ತಂದಿದ್ದೆ. ತುಂಬ ಸ್ಮೆಲ್ ಅಂತೂ ಕೇಳಂಗೆ ಇಲ್ಲ, ಅಷ್ಟು ಮನೆ ತುಂಬ ಗಮ್ಮಂತಾಯಿತು. ಸೊ ಹೇಗಿತ್ತು ಸುನಿಗೆ ಅಂತ ಕೇಳ್ತೀನಿ. ಫ್ರಾನ್ಸ್ ಕರಿ ಮಾಡಿದ್ದೆ, ಥರ ಚೆನ್ನಾಗಿತ್ತು. ನಾನು ಅಷ್ಟು ರೆಸಿಪೀಸ್ ತೋರಿಸೋದಿಲ್ಲ, ಯಾವಾಗಾರು ನನಗೆ ಸಿಕ್ತಾಗೆ ತೋರಿಸ್ತೀನಿ. ಯಾಕಂದರೆ ನಂಗೆ ವೀಡಿಯೋ ಮಾಡಿಕೊಂಡು ಕುಕ್ ಮಾಡೋದಕ್ಕಿಂತ ಹಂಗೆ ಬೇಗ ಬೇಗ ಟಕ ಅಂತ ಮಾಡೋದು ಇಷ್ಟ ಆಗುತ್ತೆ. ಯಾಕಂದರೆ ನಾರ್ಮಲಾಗೆ ನಾನು ಕುಕ್ಕಿಂಗ್ ಮಾಡ್ತೀನಿ ಅಂದರೆ ಒಂದು ಅರ್ಧ ಗಂಟೆಲಿ ಮಾಡಿಬಿಟ್ಟಿರ್ತೀನಿ. ಅದೇ ವೀಡಿಯೋ ಮಾಡ್ತೀನಿ ಅಂದರೆ 1 hour ಆಗಿಬಿಟ್ಟಿರುತ್ತೆ. ಸೊ ಅದಕ್ಕಿಂತ ವೀರು ಇರ್ತಾನಲ್ಲ, ಸುಮ್ಮನೆ ವೀಡಿಯೋ ರೆಸಿಪಿ ಶೂಟ್ ಮಾಡೋದಕ್ಕಿಂತ ಹಂಗಂಗೆ ಫಾಸ್ಟಾಗಿ ಮಾಡ್ಕೊಂಬಿಡ್ತೀನಿ. ಆ್ಯಂಡ್ 2 ಚಿಕನ್ನು ಆಮೇಲೆ ಫ್ರಾನ್ಸು ಚಪಾತಿ ಎಲ್ಲ ಒಂದು ಹಾಫ್ ಆನ್ ಅವರಲ್ಲೇ ಮುಗಿಸ್ಬಿಡ್ತೀನಿ. ನಾನು ಸ್ವಲ್ಪ ಬೇಗ ಅಡುಗೆ ಕೆಲಸ ಮಾಡಿಬಿಡ್ತೀನಿ. ನಂಗೆ ಜಾಸ್ತಿ ಹೊತ್ತು ಅಡುಗೆ ಮನೆಯಲ್ಲೇ ನಿಂತಿರೋದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಆ್ಯಂಡ್ ಇವನು ನೋಡ್ಬೋದು ಆಟ ಆಡಿಕೊಂಡು ತಿನ್ಕೊಂಡು ಕೂತಿದ್ದ. ಹಿಂಗೋ ಒಂದು ಚೂರು ಓಕೆ. ನೀವು ಅವ್ನ ಫುಡ್ ರೊಟೀನು ಕೇಳ್ತಿರ್ತೀರ, ನಾನು ಕಮ್ಮಿಂಗ್ ಡೇಸಲ್ಲಿ ಯಾವತ್ತಾರು ಒಂದಿನ ಶೂಟ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ವೀರು ಬರ್ತಡೇಯಿಂದ, ನಿತಿನ್ ರಂಜು ಎಲ್ಲಿ, ಯಾಕವರು ವೀರು ಬರ್ಡೇಗೆ ಬಂದಿಲ್ಲ ಅಂತ. ಏನೂ ಇಲ್ಲ, ಆರಾಮಾಗಿದ್ದೀವಿ ನಾವು. ನೋಡಿ ಬಂದಿದ್ದಾರೆ ಇವತ್ತು ಮನೆಗೆ. ವೀರು ಕೂಡ ಚಿಪ್ಸ್ ತಿನ್ನಿಸ್ತಾ ಇದ್ದಾನೆ ನಿತಿನ್ಗೆ. ಸೊ ಎಷ್ಟೊಂದು ದಿನ ಆಗಿತ್ತು ಬಂದು. ಸೊ ಬಂದರು. ನೀವು ಅಷ್ಟೇ ತುಂಬ ಕ್ವಶನ್ಸ್ ನನ್ನೂ ಕೇಳ್ದಿದ್ದೀರಾ, ಅವಳನ್ನೂ ಕೇಳಿದ್ದೀರಾ. ನಾನು ಯಾವುದೋ ಒಂದು ವೀಡಿಯೋ ಹಾಕಿದ್ರು ಅದರಲ್ಲೂ ತುಂಬ ಕಮೆಂಟ್ಸ್ ಬರ್ತಾಯಿತ್ತು. ಸೊ ಫೈನಲಿ ಅವರು ಮನೆಗೆ ಬಂದಾಗ ವೀಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಅಷ್ಟೇ. ಏನಿಲ್ಲ, ವಿ ಆರ್ ಫೈನ್, ಓಕೆ. ಆ್ಯಂಡ್ ಸೊನಿಗೆ ಸ್ವಲ್ಪ ಹುಷಾರಿಲ್ಲ, ಅವ್ರಿಗೆ ಯಾಕೋ ಸುಸ್ತು ಅಂತ ಹೇಳ್ತಾಯಿದ್ರು. ಸೊ ಮನೆಯಲ್ಲೇ ಒಂದು ಮೂವಿ ಹಾಕ್ಕೊಂಡು ನೋಡಿಕೊಂಡು ಆಮೇಲೆ ಸಂಜೆ ಮೇಲೆ ಎಲ್ಲರೂ ಆಚೆ ತಿನ್ಕೊಂಬರೋಣ ಅಂತ ಕೂತಿದ್ವಿ. ನೀವು ನೋಡಿ ಎಲ್ಲ ಚಿಪ್ಸ್ ಎತ್ತಿ ತಿನ್ನಿಸ್ತಾ ಇದ್ದ, ಅದು ಕ್ಯೂಟಾಗಿತ್ತು. ಸೊ ಹಾಗಾಗಿ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಅವ್ರ ಅಪ್ಪಂಗೆ ತಿನ್ನಿಸ್ತಾನೆ, ಆಮೇಲೆ ನಿತಿನಿಗೆ ತಿನ್ನಿಸ್ತಾ, ರಂಜುಗೆ ತಿನ್ನಿಸ್ತಾ, ನನಗೆ ತಿನ್ನಿಸ್ತಾ, ಎಲ್ಲರಿಗೂ ತಿನ್ಸ್ಕೊಂಡು ಕೂತಿದ್ದ. ಒಂಥರ ಕ್ಯೂಟ್. ಅವನು ಮರ್ತಿಲ್ಲ, ಇಷ್ಟು ದಿನ ಆದಮೇಲೆ ಬಂದ್ರೂ ಅವರು ಮರ್ತಿಲ್ಲ. ಆರಾಮಾಗಿ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಆಟ ಆಡಿಕೊಂಡು ಇದ್ದ, ಅವ್ರ ಜೊತೆ ಆರಾಮಾಗಿದ್ದ. ಏನಂದರೆ ಅವನು ಒಂದೊಂದು ಸತಿ ಮರ್ತೋಗಿದ್ರೆ ಅವ್ರ ಹತ್ರನೇ ಹೋಗಲ್ಲ ಅಂತಾನೆ. ಬಟ್ ಇವಾಗ ಹಾಗೆ ಮಾಡಲಿಲ್ಲ, ಆರಾಮಾಗಿ ಹೋದ, ಅವ್ರ ಜೊತೆನೇ ಇದ್ದ. ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಎಲ್ಲೋಗಿದ್ವಿ ಏನು ಅಂತ ಕೂಡ ನಾನು ಇವಾಗ ತೋರಿಸ್ತೀನಿ ನೋಡಿ. ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ, ಯಾವ ಮೂವಿ ಹಾಕಿದ್ವಿ ಅದ್ರ ಸಾಂಗು ಕಾಪಿರೈಟ್ಸ್ ಬಂದುಬಿಡುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ವಾಯ್ಸ್ ಓವರ್ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೆ. ಸ್ವೀಟ್ ಎಲ್ಲ ಬರೀ ಕಾರಲ್ಲಿ ರೌಂಡ್ ಕರ್ಕೊಂಡು ಹೋಗ್ತಾ ಇದ್ಯಾ? ಸ್ವೀಟ್ ಕೊಟ್ಟಿಲ್ಲ, ಬರೀ ಮನೆಗೆ ಎಳ್ನೀರು ತಗೊಂಡು ಸ್ವೀಟ್ ಅಲ್ಲ, ಮೀನ್ ಕೊಡಿಸ್ತೀನಿ ನಾನು. ನಮ್ ಸೈಡ್ ಮೀನಲ್ಲ, ಮೀನ್ ಕೊಡಿಸ್ತೀನಿ. ಸ್ವೀಟ್ ಜಾಸ್ತಿ ತಿನ್ಬಾರ್ದು, ಮನೆಗೆ ತಿನ್ನಲ್ಲ. ನೋಡಿ ಏನ್ ಮಾಡ್ತಾ, ಎಲ್ಲೋಗ್ತಾ ಇರೋದು ವೀರು? ಎಲ್ಲೋಗ್ತಾ ಇರೋದೆ? ಬಾಯ್ 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 ಬಾಯ್. ಹೇ ಗಾಯ್ಸ್, ಬಾಯ್ ಗಾಯ್ಸ್, ಬಾಯ್ 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 ಗಾಯ್ಸ್. ಅಲ್ಲಿ ನೋಡಿ, ಇಲ್ಲ ಇಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮೀಸ್ ಚಾನೆಲ್. ಇವನು ಯಾವಾಗ ವೆಲ್ಕಮ್ ಮಾಡ್ತಾನಲ್ಲ, ಅನ್ಕೊಂಡು ಕಿಂಡರ್ ಗಾರ್ಡನ್ ಹೋಗ್ತಿರ್ತಾರಲ್ಲ ಅವಾಗ ಮಾಡ್ತಾನೆ. ಏನಿಲ್ಲ, ನಂದು 6 ತಿಂಗಳು ಮಾಡ್ಬಿಡ್ತಾನೆ ಪಕ್ಕ. ಅವನ ನೀವು ಹಿಂಗ್ ಹಿಡ್ಕೊಳ್ಳೋದು ನೋಡಿದ್ರೆ ಕಲ್ತ್ಕೊಂಡ್ಬಿಡ್ತಾನೆ. ಅವನೇ ಆಮೇಲೆ ಇಮಿಡಿಯೇಟ್ ಮಾಡ್ತಾನೆ. ಅವ್ ನಮ್ಮ ಫೋನ್ ಕೊಟ್ಟು ನಾನು ವಿಡಿಯೋ ಮಾಡ್ತೀನಿ, ಅಡಿಗೆ ಮಾಡಿ ವಿಡಿಯೋ ಮಾಡ್ತೇನೆ. ನೀನೇನ್ ಹೇಳ್ದೆ? ಏನು ಇಡ್ಲಿ ಮತ್ತೆ ಜಿಲೇಬಿ, ಅವ್ನ್ ಫಿಶ್ ಅವ್ನ್ ಚಾಯ್ಸ್. ನೀರ್ ದೋಸೆ ಹೇಳಿಲ್ವಾ? ನೀರ್ ದೋಸೆ ನೀವ್ ಹೇಳಿಲ್ವಾ? ನಾವ್ ಹೇಳಿಲ್ಲ, ಇವ್ನ್ ಬೇಡ ಅಂದ. ನಂಗೆ
ನಂಗೆ ತಿಂದು ಬೋರು. ನಮಗೂ ಅಷ್ಟೇ. ಇಡ್ಲಿ ತಗೋಬೇಕಿತ್ತು, ಮಲ್ಗೆ ಇಡ್ಲಿ ತಪ್ಪು ಚೆನ್ನಾಗಿರೋದು. ದಪ್ಪ ಇರುತ್ತಂತೆ. ಇಫ್ ಇಟ್ ಇಸ್ ಗುಡ್ ಯು ಕ್ಯಾನ್ ಟೇಕ್. ಅಬ್ಬೆ ಏನ್ ಫಿಶ್ ಇದು? ಜಿಲೇಬಿ. ಎಲ್ಲೇ ಖಾರ ಖಾರ ಅಂತ ಇದ್ ಮಾಡ್ಬಿಟ್ಲು. ಇಲ್ಲ, ನಾನು 15 ಏನಾಗಿಲ್ಲ. ಮೇ ಬಿ ನಿನ್ ರೋಡ್ ರೋಡ್ಗೆ ಮದುವೆ ಆಗಿ ಖಾರ ಟೇಸ್ಟ್ ನಿನಗೆ ಬಂದ್ಬಿಟ್ಟೆ ಅನ್ಸುತ್ತೆ. ಅವ್ನು ನೋಡಿ ಹೆಂಗ್ ನೋಡ್ತವನೆ. ತಿಂದ ಒಮ್ಮೆ ತಿಂತ ಇಲ್ಲ, ಆಕಡೆ ಹೋಗ್ದು ಬಿಟ್ಟ. ಇನ್ನೇನ್ ಬೇಕು? ಇದೇನ್ ಹಂಗೈತೆ? ಇದು ಚೆನ್ನಾಗಿರುತ್ತೆ. ಹೌದಾ? ಮುಳ್ಳಿರಲ್ಲ ಕಣೆ, ಚೆನ್ನಾಗಿರುತ್ತೆ. ಕೂಡ ಮಾಡಿಕೊಡು. ಅಯ್ಯಯ್ಯೋ ಬಾ. ಕಳ್ಳ. ನೋಡಿದ್ರಲ್ಲ, ನಮಗೆ ಈ ಥರ ರೋಡ್ ಸೈಡ್ ಫುಡ್ಡೇ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅಲ್ಲಿ ತಿನ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಷ್ಟು ಹೇಳ್ತಾ ಬಲ್ಲ, ಬಾಯ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.